ಆದಿಶಕ್ತಿಯಾಗ ಎನಗ ಬರುವ ಆದಿಶಕ್ತಿಯಾಗ ಎನಗ ವರುವ ಇಲಿಸ ಬರುವಂತ ಆಶೀರ್ವಾದ ಕೊಡು ಮುಗಿಯತೇನ ಕರುವ ತಾಯಿ ನಿನಗ ಮುಗಿಯತೇನ ಕರುವ ಗಿಯಾಗ ಇಲಿಸ ಬರುವಂತ ಆಶೀರ್ವಾದ ಕೊಡು ಮುಗಿಯತೇನ ಕರುವ ತಾಯಿ ನಿನಗ ಮುಗಿಯತೇನ ಕರುವ ಗಿಯಾಗ ಮಾತಿನೊಳಗ ಹಾಕಬೇಡ ಮಾತಿನೊಳಗ ಹಾಕಬೇಡ ಮಾತಿನೊಳಗ ಹಾಕಬೇಡ ಮರುವ ಈ ಗರ್ವ ಬ್ಯಾಡ ಎನ ಗೌರಾದೇವಿ ಬೇಡಿದ ಕೊಡವ ವರುವ ಬೇಡಿದ ಕೊಡವ ಸಾಲೊಟ್ಟಿಗೆ ಊರಾಗ ಬೇಡಿದ ಕೊಡವ ವರುವ ಗಿಯಾಗ ಈ ಗರ್ವ ಬ್ಯಾಡ ಎನ ಗೌರಾದೇವಿ ಬೇಡಿದ ಕೊಡವ ವರುವ ಮೂರು ಮಂದಿಗೆ ಬೇಡಿದ ಕೊಡವ ಬರುವ ಗಿಯಾಗ ಮೌಲನ ಬಿಶಾನ ಹೊಸ ಮೌಲನ ಬಿಶಾನ ಹೊಸ ದರುವ ಮೌಲನ ಬಿಶಾನ ಹೊಸ ದರುವ ಈ ಸಂತ ಸಭಾದಾಗ ಗಾಯನ ಮಾಡತೀವಿ ಎಲ್ಲ ಸುರುವ ಎದ್ದ ತಕ್ಷಣ ಇದೆ ಎಲ್ಲ ಸುರುವ ಗಿಯಾಗ ಈ ಸಂತ ಸಭಾದಾಗ ಗಾಯನ ಮಾಡತೀವಿ ಎಲ್ಲ ಗುರುವ ಎದ್ದ ಖಡ್ಗ ಇದೆ ಎಲ್ಲ ಗುರುವ ಗಿಯಾಗ ಏನ್ ಹೇಳತ್ತೇರಿಪ್ಪ ನಮ್ಮ ಸರಿಜೋಡಿ ಕಲಾವಿದರಾದಂತವ್ರ ಮೌಲಾಕಕ್ಕವರು ಅವರು ಚಾಲು ಮಾಡ್ಯಾರ ಎದ್ ಕೂಡ ಎದ್ದ ತಕ್ಷಣ ಹೇಳತ್ಯಾರ ಹೌದ್ರಿ ಓಂಕಾರ ಮುಖದಿಂದ ವಾಯು ವಾಯು ಐತ್ರಿ ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಹಿಂಗ ಹೌದು ಓಂಕಾರ ಅನ್ನುವಂತ ಶಬ್ದ ಶಬ್ದ ಗಂಡಿಂದ ಐತಿ ತಂಗಿ ಆ ಓಂಕಾರ ಅನ್ನುವಂತ ಹೌದು ಮುಖದಿಂದ ಹುಟ್ಟೈತಿ ಈ ಜಗತ್ತ ಅವ್ರು ಹೇಳತ್ಯಾರ ಚಾಲು ಮಾಡ್ಯಾರ ಸುರುವಿಗೆ ಓಂಕಾರ ಅನ್ನುವಂತ ಮುಖ ಮತ್ತೆ ಯಾಕಂದ್ರೆ ಶಿವಶಕ್ತಿ ಒಕ್ವಾದ ಐತಿಪ್ಪ ಹೌದು ಅಂದಾರಲ್ರಿ ವಾದ ಮಾಡ್ರನ ಐತಿ ತೆಗೆದು ವಾದ ಮಾಡ್ಲಿಕ್ಕೆ ಇಲ್ಲ ಎಲ್ಲ ಕೆದರದಾಗೆ ಸಿಗುದಾರ ಅದಕ್ಕ ಹೇಳ್ರಿ ಓಂಕಾರ ಮುಖ ಅಂದ್ರ ಗಂಡ ಐತಿ ಅಂತ ಹೇಳತ್ತಿ ಹೇಳ್ತಾರ್ರಿ ಓಂಕಾರ ಅನ್ನುವಂತ ಶಬ್ದ ಎಲ್ಲ ಹೆಂಗ ಗಂಡ ಆಗ್ತದ್ರಿಪ್ಪ ಹೆಂಗ್ರಿ ಈ ಅಂದ್ರು ಮಾಯ್ಕೊಂಡ್ ಜರ ಇನ್ನ ಸೌಂಡ್ ಬಾಕ್ಸ್ ಜರ ದೊಡ್ಡ ತಂದಿಡ್ರಿ ಇವು ಛತ್ಯಾನ ಕಿರಿಕಿರಿ ಮಾಡ್ತತ್ರಿ ಹೊಳ್ಳಿ ಹೊಡಿ ಹೊಡಿ ಕೂಗ ಈಗ ಓಂಕಾರ ಅನ್ನುವಂತ ಶಬ್ದ ಗಂಡ ಐತಿ ಅಂತ ಅವ್ರ ತತ್ವ ನಡೆದದಪ್ಪ ಹೌದು ಹೇಳ್ತಾರಿ ಗಂಡ ಐತೆ ಅಂತ ಹೇಳ್ತಾರ್ರಿ ಹಂಗ ಗಂಡ ಆಗ್ಲಕ್ ಬರ್ತದ್ರಿ ಹಂಗ ಆಗುದಿಲ್ಲ ಅದು ಒಂದ್ ಶುಕ್ಲ ಒಂದ್ ಶವನಿತ ಹೌದು ಎರಡು ಕೂಡಬೇಕ ಹೌದು ಎರಡು ಜೋಡಿ ಬೇಕಲ್ರಿ ಎರಡು ಕೂಡಿದಾಗನ ಆಗೋದೈತಿ ಕೂಡ್ಲಾರ್ದ ಆಗಂಗಿಲ್ಲ ಖರೆ ಓಂಕಾರ ಅನ್ನುವಂತ ಶಬ್ದ ಎಲ್ಲ ಗಂಡ ಆಗ್ಲಕ್ ಬಂದಿಲ್ಲ ಹೌದು ಅದಕ್ಕೆ ರೂಪ ಕೊಡ್ಬೇಕಾದ್ರನ ಹೌದು ಏನ್ ಬೇಕ್ರಿ ಒಂದ್ ಹೆಣ್ಣ ಹೋಗಿ ಕುಂಡ್ರಬೇಕಾತ ಇದರ ಮುಂದ ರೂಪ ಬೇಕಾದ್ರೆ ಹೆಣ್ಣು ಬೇಕು ಅಂದ್ರೆ ಹೆಂಗ ಹೆಂಗವ ಈಗ ಸ್ವಾಭಾವಿಕ ತಮ್ಮ ಹೇಳ್ರಿ ಮದ್ವಿ ಮಾಡ್ಕೊಳಕ್ಕಿತ್ತ ಮೊದಲ ಜೋಡ ಹೌದು ಮಾಡ್ಕೊಳಕ್ಕಿತ್ತ ಮೊದಲ ಸಸಾರ ಸಸಾರ ಯಾವಾಗ ಆಕಿನ ಜೋಡ ಮಾಡ್ಕೊಂಡಿ ಅವಾಗ ಮುಂದ ಚಾಲು ಆತ ಸಂಸಾರ ಸಂಸಾರ ಮೊದಲ ಸಸಾರ ಸಸಾರ ನಂತರ ಆಕಿ ಬರೋಕ್ಕಿಂತ ಮೊದಲ ಸಸಾರ ಸಸಾರ ಇತ್ತು ಆಕಿ ಬಂದ ಯಾವಾಗ ಮನ್ಯಾಗ ಕಾಲ್ ಇಟ್ಟಳಲ್ಲ ಅವಾಗ ಸಂಸಾರ ಹೌದು ಅವಾಗ ಸಂಸಾರ ಆಯ್ತು ಸದ ಮುಂದೊಂದು ಹೆಂಗ ಪೂಜೆ ಬಂದ ಬಳಕ ಸಂಸಾರ ಆಗೈತಿಲ್ಲ ಹಂಗ ಓದ ಮುಂದೆ ಒಂದ ಪೂಜೆ ತಂದಿಟ್ಟಾಗ ಓಂ ಅಂತೇಳಿ ನಾಮ ಬಂದ ಅವಾಗ ನಾಮ ಬಂದದ
ಮತ್ತ ಆ ಮುಂದಿನ ಪೂಜಿನ ಜರ್ಕರ್ ತೆಗೆದು ತೆಳಗಿಟ್ರ ಕಡಿಗೆ ಮಾಡ್ರಿ ಓಂ ಆಗಂಗಿಲ್ಲ ಅದು. ಅದು ಏನಾಕದವ ಅರ್ಥ ಇದು ವಾವ್ ಅನ್ಕೋತ ಹೋಗು ಪಾಳೆ ಬರ್ತದ ಓಂ ಅಂತ ಹೇಳಿ ಶಬ್ದ ಬರಂಗಿಲ್ಲ. ಹೌದು ನಾಯಿ ಹೆಂಗ ಬೊಗಳ್ಬೇಕಾಗ್ತದ ಅದಕ್ಕ ಮುಂದ ಒಂದು ಪೂಜೆಯನ್ನ ಬಂದ ಕೂತೈತಿಲೆ ಅದು ಹೆಣ್ಣದ ಅದ ಹೆಣ್ಣೈತಿ. ಹೆಣ್ಣದ ಅದ ಬಂದ ಕೂತಾಗ ಅದಕ್ಕ ರೂಪ ಬಂದೈತಿ, ಬಂದೈತಿ, ಹೆಸರು ಬಂದೈತಿ, ಬಂದೈತಿ, ನಾಮ ಬಂದೈತಿ. ಬಂದದವ ಎಲ್ಲಿ ರೂಪ ಐತಿ ಅಲ್ಲಿ ಅಲ್ಲಿ ನಾಮ ಐತಿ, ನಾಮ ಐತಿ, ಎಲ್ಲಿ ನಾಮ ಐತಿ ಐತಿ, ಅಲ್ಲಿ ರೂಪ ಐತಿ. ರೂಪ ಐತಿ, ರೂಪ ಐತಿ. ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ. ಹೌದು 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 ಖರಿ ಅದವ. ಹೌದು ಈಗ ಹೇಳ್ರಿ ಒಂದ್ ಮತ್ತೊಂದು ಮಾತು ಹೇಳ್ರವ್ರು. ಏನಂತವ? ಅಂಡಜ 21 ಲಕ್ಷ, ಹೌದು ಪಿಂಡಜ 21 ಲಕ್ಷ, ಲಕ್ಷ, ಉದ್ಬೀಜ 21 ಲಕ್ಷ, ಹೌದು ಹೌದು ಜಲಜ 21 ಲಕ್ಷ. 21 ಲಕ್ಷ. ಈ ಅಂಡಜ ಪಿಂಡಜ ಜಲಜ ಉದ್ಬೀಜ ಒಂದು ಬೀಜ ಇತ್ತೂರ್ ಒಳಗನ 84 ಲಕ್ಷ ಜೀವರಾಶಿ ಜನ್ಮ ತಾಳವತ್ ಹೇಳತ್ತ. ಹೇಳ್ತಾರ್ರಿ ಹೇಳ್ತಾರ್ರಿ. ಅಂಡ ಜಾತಿ ಅದಕ್ಕಂದ್ರು ಎದಕ್ಕತ್ತಾರ್ರಿ? ಅಂಡ 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 ಅಂದ್ರ ತಮ್ಮ ತತ್ತಿ ಒಳಗ ಹುಟ್ಟಿದಕ್ಕ ಅಂಡ ಜನ ಬೇಕಾಗ್ಯಾರ. ಬೆಳಗಿರ್ತಾವ ತತ್ತಿ, ಅವ್ ಬೆಳಗರಿ ಕರಗರಿ ಅಜ್ಞಾನ ಮಾಡೋದೈತಿ. ಒಳಗೆ 2 ನಮೂನಿ ಇರ್ತಾವ್ರಿ. ತತ್ತಿ ಆಗ್ತೈತಿ ಅದಕ್ಕತ್ತಿನ ಅವ್ ಒಳಗ ಟಿವಂಕಿ ತತ್ತಿ ಚಿಕ್ಕಬಕ್ ಇರ್ತಾವ ಅಂತ ಅವಾಗ ನಾ ತತ್ತಿ ನಾವು ಕೈ ಮಾಡಿದ್ವಿ. ಹಡಿ ಪಕ್ಕ ಹಡಿ ಕೂಗ ಮರಗಡ ಗಂಟು ಬಿತ್ತು. ಹಂಗ ಅನ್ನಂಗಿಲ್ಲ, ಇಲ್ಲ ಗಾಳಿಗಾಲ ಇರಂಗಿಲ್ಲ ಫಿಕ್ಸ್ ಹಂಗಿಲ್ಲ. ಮೊದಲೇ ಬೈಲದ ಸ್ವಲ್ಪ ಎರಡೂ ಕಡೆ ದಾಂಡಿಗೆ ಆಸರಾಗಿತ್ತಂದ್ರ ಇಲ್ಲೇರಿ ಗುಮಾಡಿಸ್ತಿತ್ತದು. ಹೌದು. ಈಗ ನಾವು ಅದರಿದ ಕಡೆ ಹಾದಿ ದಾಂಡಿಗೆ ಹೊಂಟೈತ್ರಿ. ಇಲ್ಲಿ ಮಜಲು ತುಂಬುವತ್ತ ಕೆಲಸ ಕೊಡಲ್ರಿ ಇಲ್ಲಿ. ಅದು ಜರನ ಬೈಲ್ ಗತ್ತಾಗೈತ್ರಿ ಹೊರಗೆ ಬೈಲಿಗೆ ಆಗೈತಲ್ಲ, ಹೇಳ್ರಿ ಹಿಂಗಾಗಿ ಮಜಲು ತುಂಬುವಲ್ಲಾಗ್ಯದ. ಹೌದವ ಅದಕ್ಕ ಅಂಡಜ ಅಂತ ಹೇಳತ್ತಾರ ಅಂದ್ರೆ ಹೌದ್ರಿ ತಮ್ಮ. ಅಂಡಜ ಅಂದ್ರೆ ಏನು? ಏನ್ರವ? ಅಂಡ ಅಂದ್ರ ತತ್ತಿ. ತತ್ತಿ ತತ್ತಿ ಒಳಗ ಹುಟ್ಟಿದಕ್ಕ ಅಂಡಜ ಅನ್ಬೇಕಾಗ್ಯದ. ಹೌದ್ರಿ. ಇನ್ನ ಪಿಂಡಜ ಗರ್ಭದೊಳಗ ಜನ್ಮ ತಾಳೋದಕ್ಕ ಹೌದು ಪಿಂಡಜ ಅನ್ಬೇಕಾಗ್ಯದ. ಅನ್ಬೇಕಾಗಿತ್ರಲ್ಲ. ಇನ್ನ ಜಲಜ ಈ ಹಾವಾಗ್ಲಿ ಚೋಳಾಗ್ಲಿ ಕಪ್ಪೆ ಆಗಲಿ ಇವೆಲ್ಲ ಜನ್ಮ ತಾಳ್ತದ ಎದ್ರಾಗ್ರಿ ನೀರ. ಹೌದು ನೀರಿನೊಳಗಿರ್ತೈತಿ ಇದು. ಹೌದು ಹೌದು. ಜಲಜ ಅಂದ್ರ ನೀರ. ಇನ್ನ ಉದ್ಬೀಜ ಉದ್ಬೀಜ ಅಂದ್ರ ತಮ್ಮ ಈ ಭೂಮಿ ಇದ್ದಾಗನ ಬೀಜ ಬಿತ್ತಿದ ತಕ್ಷಣ ಬೀಜ ಉದ್ಭವ ಆಗ್ಬೇಕಾದ್ರೆ ಭೂಮಿ ಇದ್ದಾಗನ ಬೀಜ ಉದ್ಭವ ಆಗ್ತದ. ಹೌದು ಹೌದು. ಭೂಮಿ ಇರ್ಲಿಕ್ಕಂದ್ರ ಬೀಜಿನ ಉದ್ಭವ ಆಗಂಗಿಲ್ಲ. ಇಲ್ಲ ಅದಕ್ಕೆ ಹೇಳ್ಯಾರ ಏನಂತ್ರಿ? ಅಂಡಜ ಅಂದ್ರ ತತ್ತಿ, ಪಿಂಡಜ ಅಂದ್ರ ಗರ್ಭ, ಜಲಜ ಅಂದ್ರ ನೀರ, ಹೌದು, ಉದ್ಬೀಜ ಅಂದ್ರ ಭೂಮಿ. ಹೌದಲ್ಲ. ಇವ ನಾಲ್ಕುದ್ರೊಳಗ ಹೆಣ್ಣಿನ ಪಾಲು ಐತಿ. ಐತ್ರಿ. ಹೆಣ್ಣಿನ ಪಾಲು ಇದ್ದಾಗನ ಇವೆಲ್ಲ ಉತ್ಪನ್ನ ಹಾಕೋತ ಬಂದಾವ್ರಿ. ಅದಕ್ರಿ ನಮ್ಮ ಮೌಲಕ ಅವ್ರು ಹೇಳತ್ತೇರಿ ಇವೆಲ್ಲ ಗಂಡ ಅದಾವತ್ ಹೇಳಿ. ಏ ಕಾಕ ಹೇಳ್ತಾನ್ರಿ ಬರೇ ಗಂಡಿನಿಂದ ಅಟ್ಟ ಕೆಲಸ ಆಗಂಗಿಲ್ಲ. ಇಲ್ಲ ಆಕಿನೂ ಬೇಕ, ತಾಯಿ ಬೇಕಲ್ಲ. ಕೂತ್ರ ಹೆಣ್ಣ, ನಿತ್ರ ಹೆಣ್ಣ, ಎದ್ರ ಹೆಣ್ಣ, ಬಿದ್ರ ಹೆಣ್ಣ, ಹೌದಾ ಸತ್ರ ಹೆಣ್ಣ. ಸುಡ್ಗಾಡ್ಕೋದು ಒತ್ತಬೇಕಾದ್ರೆ 3 ಮಳ ಮಣ್ಣು ಬೇಕು. ಮಣ್ಣು ಐತಿ ಹೆಣ್ಣ. ಹೌದು ಹೌದು. ಆಕಿನ ಬಿಟ್ಟಂತೂ ಏನು ಕಡಿಯಾಕಿಲ್ಲ. ಇಲ್ಲ ಇಲ್ಲ ಇಲ್ಲ. ಅದಕ್ಕ ಅವರು ಹೇಳತ್ತಾರ ತಮ್ಮ ಎಲ್ಲ ಪರಮಾತ್ಮ ಅಂದ್ರೆ ಹೆಚ್ಚಿನವದಾನ. ಎಲ್ಲ ನೀನಪ್ಪ ನಿನ್ನ ನಂಬಿದವ್ರಿಗೆ ಮುಕ್ತಿ ಆಗ್ತೈತಿ. ನೀ ಹೌದು, ನಿನ್ನ ನಾಮವೇ ಹೌದು ಅಂತ ಹೇಳತ್ತೇರಿ. ನಾಮ ಬರ್ಬೇಕಾದ್ರ ರೂಪ ಬೇಕಲ್ಲ, ಮೌಲ ಕಾಕ ಅಂತೇಳಿ ಕಾಕನ ಒದರ್ಬೇಕಾದ್ರೆ ಕಣ್ಣಿಗೆ ಕಾಣ್ತಾನು. ಕೈ ಅದಾವ, ಕಾಲದಾವ, ಕಣ್ಣದಾವ, ಮೂಗದಾವ, ಕಿವಿ ಐತಿ, ಬಾಯಿ ಐತಿ. ಆ ಕಂಡ ಅದ್ವೈತ ಶರೀರ ಕಾಣ್ತೈತಿ, ಒದರ್ತೀವಪ್ಪ. ಕಣ್ಣಿಗೆ ಶರೀರ ಕಾಣ್ಲಿಕ್ಕ ಎದಕ್ ಒದರ್ಲಾಕ ಬರ್ತೈತಿ? ಹಂಗ ಇದು ಜೀವಾತ್ಮ ಅಂದ್ರೆ ಹೆಂಗ ಕರಿಲಾರದವ್ರ ಮನೆಗೆ ಕಳಸ್ಗಿತ್ಯಾಗಿ ಬಂದವನ ಇವ ಜೀವಾತ್ಮ. ಬರಬರಿ. ಬರ್ಬೇಕಾದ್ರ ಅವ ನಮ್ಮ ಸ್ವಾರ್ಥಕ್ಕೆ ಬಂದಿಲ್ಲ, ತನ್ನ ಸ್ವಾರ್ಥಕ್ಕೆ ಬಂದು ಕೂತಾವನ ಒಳಗೆ. ಹೆಂಗ ತಮ್ಮ? ಹಿಂದಕ್ಕೇನ ಜನ್ಮದಾಗ ಮಾಡಿರುವಂತದ್ದು ಕರ್ಮ ಕಳ್ಕೊಲಕ ತಾನಾಗೆ ಬಂದ ಒಳಗ್ ಕೂತ ಏ ಗರ್ ಮೇರಾ ಹೈ ಅಲ್ಲ ಕತ್ಯಾನ ಒಳಗ ಬಂದ ಕೂತ. ಮೌಲ ಸಾಹೇಬ್ರು ಯಾರಾದ್ರೆ ಮನಿ ಒಳಗ ಬಂದ ರಾಜಕೀಯ ನಡೆಸಲಕತ್ಯಾರಿ ಅದಕ್ಕ ಅವ್ರು ನೋಡೋಣ ಏನೇನು ಹೇಳ್ತಾರ. ಸಣ್ಣಂಗ ಈಗ ಚಾಲು ಆಗೈತಿ, ಅದಕ್ಕೆ ಏನ್ ಹೇಳ್ತಾರ ನೋಡ್ತಮ್ಮ ಕವಿಗಳು.
ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನು ಏ ದೈವ ದೇವರ ತಾಯಿ ತಂದೆ ಹವದು ಮನೆಯಲ್ಲಿ ದೇವರಿದ್ದ ಮರತ ಮರವಿಗೆ ಬೇದು ಹೊರಗ ಹುಡುಕಿದರಲ್ಲಿ ಸಿಗಬವದು ಗೀಯಾಗ ಗಾಗಿಯಾಗ ಏ ಮನೆಯಲ್ಲಿ ದೇವರಿದ್ದ ಮರತ ಮರವಿಗೆ ಬೇದು ಹೊರಗ ಹುಡುಕಿದರಲ್ಲಿ ಸಿಗಬವದು ಗೀಯಾಗ ಗಾಗಿಯಾಗ ಭಕ್ತಿ ಬೇಕು ಮೊದಲ ಪೋತ ಮಾನವರಲ್ಲಿ ಭಕ್ತಿ ಬೇಕು ಮೊದಲ ಪೋತ ಮಾನವರಲ್ಲಿ ಪೋತ ಮಾನವರಲ್ಲಿ ಭಕ್ತಿ ಬೇಕು ಮೊದಲ ಪೋತ ಮಾನವರಲ್ಲಿ ಹೌದವ ಏ ಯುಕ್ತ ಮಾನವರ ಕರ್ತವ್ಯ ಏ ನೀತಿ ನೇಮ ಐತಿ ಸೌಮ್ಯ ಸದಾಚಾರ ಮಾತಾಡಿದಂಗ ಅಲ್ಲ ಭವ್ಯ ಗೀಯಾಗ ಗಾಗಿಯಾಗ ಏ ನೀತಿ ನೇಮ ಐತಿ ಸೌಮ್ಯ ಸದಾಚಾರ ಮಾತಾಡಿದಂಗ ಅಲ್ಲ ಭವ್ಯ ಗೀಯಾಗ ಗಾಗಿಯಾಗ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ತಮ್ಮ ನಿನ್ನ ಆಯುಷ್ಯ ಕಳೆ ಬ್ಯಾಡ ದೇವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರಂದ ಕಾವ್ಯ ಕೇಳ ತುಂದ ಕಾವ್ಯ ಗೀಯಾಗ ಗಾಗಿಯಾಗ ನಾನ್ಯಾರು ಎಲ್ಲಿಗೆ ಹೋಗೋದಿಲ್ಲ ಅರಿಬೇಕು ಅರಿಬೇಕು ನಮ್ಮ ಅರಿಬೇಕು ಅಹಂಕಾರ ಬೀಜ ಹುರಿಬೇಕು ಗೀಯಾಗ ಗಾಗಿಯಾಗ ದೃಢ ಭಕ್ತಿದಿಂದ ನೀ ತ್ರಿಕಾಲಲ್ಲಿ ದುಡಿಬೇಕು ದುಡಿಬೇಕು ಹುಡುಗ ದುಡಿಬೇಕು ನಾವು ಒಂದೇ ಮಾರ್ಗ ಹಿಡಿಯ ಹಿಡಿಬೇಕು ಗೀಯಾಗ ಗಾಗಿಯಾಗ ಏ ತನ್ನಂತೆ ಪರರೆಂದು ಭಾವಿಸಿ ನಡೆದರ ತನ್ನಂತೆ ಪರರೆಂದು ಭಾವಿಸಿ ನಡೆದರ ತನ್ನಂತೆ ಪರರೆಂದು ಭಾವಿಸಿ ಹೌದವ ತನಗೆಂದು ಯಾವ ದೋಷ ತಟ್ಟಲಾರದು ಮನೆಯಲ್ಲಿ ದೇವರಿದ್ದ ಮರತ ಮರಿಗೆ ಬೆತ್ತ ಹೊರಗ ಹೊರಗ ಹುಡುಗಿಯಲ್ಲಿ ಸಿಗಬವದು ಗೀಯಾಗ ಗಾಗಿಯಾಗ ಏನ್ ಹೇಳ್ತಾರೆ ಕವಿಗಳು ಮತ್ತೇನು ಹೇಳ್ತಾರೆ ಬಾ ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೆನೋ ಈ ದೈವ ದೇವರ ತಾಯಿ ತಂದೆ ಹೌದು ಹೌದ್ರಿ ಮನೆಯಲ್ಲಿ ದೇವರಿದ್ದ ಹ ಮರತ ಮರಿವಿಗೆ ಬಿದ್ದ ಹೌದು ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು ಖರೆ ಐತಿವ ಯಾವ ದೇವ್ರ ತಮ್ಮ ಬೇಕರ್ಲ ಪರಮಾತ್ಮ ಅಲ್ಲಿ ಹಿಡ್ಕೊಂಡು ಇಳಿಸ್ತಕ ಬರೀ ಅದಾನ ಅದಾನ ಅಂತೇಳಿ ಅನುದಾತ್ ಖರೆ ನೋಡಿಲ್ಲ ಹುಟ್ಟಿ ಇಲ್ಲಿಸ್ತರ್ಕ ಇಷ್ಟು ದೊಡ್ಡವರಾಗಿ ನಿಂತೀವ ಹೇ ಹೇ ಹಿಂಗ ಅದಾನ ಅಂತೇಳಿ ಹೇ ಹೇ ನಮ್ಮ ನಿಮ್ಮ ಕಣ್ಣಿಗೆ ಕಂಡ ನನವ ಹೇ ಹೇ ಕಂಡಿಲ್ಲವ
ಇಲ್ಲ ಅವನ ರೂಪನು ಕಂಡಿಲ್ಲ ಕಂಡಿಲ್ಲ ಅವನ ಛಾಯಾನು ಬಿದ್ದಿಲ್ಲ ಇಲ್ಲ ರೂಪ ಇದ್ರನ ಛಾಯಾ ಬಿದ್ದಿತ್ತಲ್ಲ ಬೇಕಲ್ಲ ರೂಪ ಇದ್ದಾಗೆಲ್ಲ ಹೌದು ಹಂಗ ಹಾ ಹಾ ತಮ್ಮ ಜಗತ್ತಿನೊಳಗೆ ಹೌದು ಹುಟ್ಟಿರುವಂತ ಕೂಸಿನ ಕಣ್ಣಿಗೆ ಹಾ ಹಾ ಪ್ರಥಮದೊಳಗ ಕಾಣೋದು ಬರೀ ಎರಡ ದೇವ್ರ ಯಾವ್ಯಾವ ಎರಡು ದೇವ್ರ ತಮ್ಮ ಹೇಳ್ರಿ ಒಂದ್ ಜನ್ಮ ಕೊಟ್ಟ ತಾಯಿ ಹೌದು ಎರಡನೇದ ಭೂಮಿ ತಾಯಿ ಭೂಮಿ ತಾಯಿ ಹೌದು ಹುಟ್ಟಿರುವಂತ ಕೂಸು ಮೊದಲ ಕಣ್ಣು ತೆರೆದ ಹೌದು ನೋಡಿತಪ್ಪ ಅಂದ್ರ ಕಣ್ಣಿಗೆ ಕಾಣೋದು ಜನ್ಮ ಕೊಟ್ಟ ತಾಯಿ ತಾಯಿ ಆಮ್ಯಾಲ ಭೂಮಿ ತಾಯಿ ಭೂಮಿ ತಾಯಿ ಹೌದು ಒಳಗದಾನನ್ರಿ ಪರಮಾತ್ಮ ಇಲ್ಲ 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 ಕಂಡೇ ಇಲ್ಲ ಇದ್ರೆ ಕಾಣ್ಬೇಕಲ್ಲ ಕಂಡೇ ಇಲ್ಲ ಇಲ್ಲ ಬರೇ ಹುಡುಕ್ಯಾಡೋದು ಆಗ್ಲಾತೈತಿ ಹಣಿ ಬಾರ ಅದೇ ಉಳಿವಿಗೆ ಹೋಗ್ಲಿ ಗೋಕರ್ಣಕ್ಕೆ ಹೋಗ್ಲಿ ಉಳಿವಿಗೆ ಹೋಗು ಅದೇ ಕಲ್ಲ ಅದೇ ಮಣ್ಣು ಅದೇ ಗಾಳಿ ಹೌದು ಅದೇ ನೀರ ನೀರದ ಅದೇ ಕಾಶಿಗೆ ಹೋಗು ಹೌದು ಅದೇ ಕಲ್ಲ ಅದೇ ನೀರ ಅದೇ ಮಣ್ಣ ಹೌದು ಅದೇ ಗಾಳಿ ಹೌದು ಅದೇ ನೀರ ಐತಿ ಶ್ರೀಶೈಲಕ್ಕೆ ಹೋಗು ಆಹಾ. ಅದೇ ಕಲ್ಲ ಅದೇ ಮಣ್ಣು ಅದೇ ಗಾಳಿ ಅದೇ ನೀರ ಐತಲ್ಲ ಅದೇ ಐತಿ ಖರೆ ಆಹಾ. ಆ ಪರಮಾತ್ಮ ಹೌದು ಈಗ ನನ್ನ ತಾಯಿ ಹೆಂಗದಾಳ ಹೌದು ಹಿಂಗ ಏನ್ರೆ ಕಂಡಾನ ನಾವು ಮನ್ಯಾಗ ಎಲ್ಲವ ಕಂಡಿಲ್ಲ ಇಲ್ಲ ಕಂಡಿಲ್ಲ ಅದಕ್ಕ ತಮ್ಮ ಹೇಳ್ರಿ ಅದಕ್ಕೆ ಹೇಳ್ತಾರ ಕವಿಗಳು ಏನಂತಾರವ ಕಲ್ಲಿನ ದೇವರಿಗೆ ಹೋಗಿ ಆಹಾ. ಒಂದ ತೊಲಿ ಹಾ. ಚಿನ್ನ ಹಾಕಿ ಬೇಡ್ಕೊಳಕಿತ್ತನು ಮೊದಲ ಜನ್ಮ ಕೊಟ್ಟ ತಾಯಿಗೆ ಆಹಾ. ಒಂದ ತುತ್ತ ಅನ್ನ ಹಾಕಿ ಹಾ. ಅಕ್ಕಿನ ಸಂರಕ್ಷಣೆ ಮಾಡಿದ್ರ ಮಾಡಿದ್ರೆ ಏನಾಗ್ತದವ ಕಲ್ಲಿನ ದೇವರಿಗೆ ದುಡ್ಕೊಳ್ಳದ ನಿನ್ನ ಕೊಳೆಮಿ ಬಿದ್ದಿಲ್ಲ ಏನಿಲ್ಲ ಇಲ್ಲ ಹರಕತೆ ಇಲ್ಲ ಗುಡ್ಡದಾಗಿನ ಕಲ್ಲಿಗೆ ಹೌದು ತುಪ್ಪಿನ ಅಭಿಷೇಕ ಮಾಡಿ ಹಾ. ಹಾ ಹೌದು 1 ಕಿಲೋ ಬ್ಯಾಳಿ ಹಾಕಿ ಹಾಕಿ ಹೂರ್ನ ಗಡಬ ಇಟ್ಟು ಇಟ್ಟು ಬಂಗಾರ ಹಾಕಿ ಹಾಕಿ ಒಂದು ತೊಲಿ ಅದಕ್ಕ ಚಿನ್ನ ಹಾಕಿ ಹೌದು ಅಲ್ಲಿ ಬೇಡ್ಕೊಳಕಿತ್ತನು ಹಾ ಅದವಂತು ಅನ್ನ ಹಾಕಿ ತಾಯಿಗೆ ಬೇಡ್ಕೋ ಹಾ ಬೇಡ್ಕೊ ಏನು ಆಗಿದ್ದೆ ಆಗ್ತದ ದೇವ್ರು ಬಂದು ಕಸ ಹುಡುಗಲಾಕಬೇಕು ಮನ್ಯಾಗ ಸತ್ಯ ಮಾತು ಇದು ಸತ್ಯ ಮಾತ ಅಂದ್ರೆ ಹಾ ಜಗತ್ತಿನೊಳಗ ಅದಕ್ಕ ಹೇಳ್ಯಾರ ಏನಂತವ ಮನೆ ಮೊದಲು ಪಾಠಶಾಲೆ ಹೌದು ಜನನಿ ತಾನೇ ಮೊಟ್ಟ ಮೊದಲಿನ ಗುರು ತಾಯಿನೇ ಅದಾಳ ಖರಿ ಅದವ ಮಾತ ಅಕ್ಕಿನ ಬಿಟ್ಟ ಮ್ಯಾಲ ಇಲ್ಲ ಇಲ್ಲ ಆಮೇಲೆ ಸಾಲ್ಯಾಗ್ರಿ ಎರಡನೇದ ಸಾಲ್ಯಾಗ ಅದು ಹೆಂಗವ ಪಗಾರ ಮ್ಯಾಲಿನ ಗುರು ಎರಡನೇದು ಗುರು ಇವ ಅವ ಶಾಲೇನ ಗುರು ಆಯ್ತು ಪಗಾರ ತಗೋತಾನವ ಪಗಾರ ತಗೊಳ್ಳೋ ಗುರು ಹೌದು ಅವನಿಗೆ ಎಲ್ಲ ಆದ್ರ ಅವ್ವ ಪಗಾರ ತಗೊಂಡಾಳನ ಹೇ ಅವು ಹೆಂಗ್ ತಗೋತಾಳವ ಆಕಿ ಪಗಾರ ತಗೊಂಡ್ರೆ ಮತ್ತ ಹೇ ಸಂಸಾರ ಜನಗಾನಿ ಸಾಲ್ತಿದ್ದಿಲ್ಲ ರೊಕ್ಕ ತಾಯಿ ಹೆಂಗ ಪಗಾರ ತಗೋತಾಳ ಅದಕ್ಕ ತಮ್ಮ ಹೌದು ಎಲ್ಲ ನನ್ನಿಂದ ಆಗೈತಿ ನೀನ ದೊಡ್ಡವ ನೀನ ಹೆಚ್ಚಿನವ ಹೌದು ಅನ್ಕೋತ ಬಂದ ಅಲ್ಲಾಕತ್ಯಾರ ಅವ್ರು ಬಿ ಹೌದು ಹಂಗೇನ್ ಇರಂಗಿಲ್ರಿ ಮೌಲಕಕ್ಕ ಹಂಗಾಗುದಿಲ್ಲ ನಮದ್ ಏನು ವಾದ ಐತಿ ಅಂದ್ರ ಏನವ ನೀ ಪರಮಾತ್ಮ ಅದಿಯಲ್ಲನ ಹೌದ್. ಇರು ಇರು ದೊಡ್ಡವದಿಯಲ್ಲನ ಹಾ, ಹಾ. ಒಪ್ಪಗೋಣ ಖರಿ ಅದ ಆದ್ರ ಹೇಳ್ರಿ ಪರಮಾತ್ಮ ಹಾ ಏನ ಶಕ್ತಿಯನ್ನ ಬಿಟ್ಟು ಸೃಷ್ಟಿ ಮಾಡ್ಯಾನೋ ಹಾ, ಹಾ. ಏನ ಒಬ್ಬನ ಕುತ್ತು ಮಾಡ್ಯಾನೋ ಒಬ್ಬನೇ ಮಾಡ್ಯಾನ ಬೇಕಲ್ಲ ಹೆಂಗ್ ಮಾಡಿಲ್ಲ ಇಲ್ಲ ಹೌದು ಒಟ್ಟ ನಿಮ್ಮ ಶಕ್ತಿನ ತಗೊಂಡಿಲ್ಲ ಹೌದು ನಿಮ್ಮ ಹೆಣ್ಣಿನ ಸೆರಗ ತಗೊಂಡಿಲ್ಲ ಹೌದು ಏನು ಇಲ್ಲ ಹೆಣ್ಣಿಂದ ಹಾ ಸಂಪರ್ಕ ಇರ್ಲಾರದ ಹೌದು ನಮ್ಮ ಅಪ್ಪ ಪರಮಾತ್ಮ ಒಬ್ಬ ಮಾಡ್ಯಾನ ಅಂತೇಳಿ ಹೌದು ನಿಮ್ಮದು ಸಿದ್ಧಾಂತ ಇದ್ರ ನೀವು ಕೂಡಿ ಕೊಡ್ರಿ ಹೇಳ್ರಿ ಇಲ್ಲ ಅಂದ್ರೆ ಹಾ, ಅದ್ಯಾಕಾದಿತ್ತು ಹಾ. ಶಕ್ತಿನೂ ಬೇಕ ಅಂದ್ರಿ ಅಂದ್ರೆ ಶಕ್ತಿ ಸಹಾಯ ತಗೊಂಡಿ ನಮ್ಮದು ವಾದ ಐತಿ ಏನಂತ ಶಕ್ತಿ ಇರ್ಲಾರದ ಹೌದು ಸಂಭಾಗ ಒಂದು ಹುಲ್ಲಿನ ಕಡ್ಡಿ ಅಳಿಗಾಡಿಸು ತಾಕತ್ತಾಗಿಲ್ಲ ಆಗಿಲ್ಲ ಆಗಿಲ್ಲ ಆಗುದನು ಇಲ್ಲ ಬರಬರಿ ಹಿಂದೂ ಆಗಿಲ್ಲ ಹೌದು ಇನ್ನು ಮುಂದೆ ಆಗಂಗೂ ಇಲ್ಲ ಆಗುದನು ಇಲ್ಲ ಒಟ್ಟ ನಾನು ಅವ್ರಿಗೆ ಬಿಟ್ಟಿಲ್ಲ ತಮ್ಮ ಮಾಯ ಇದು ಹೌದು ನಾನವ್ರು ಬಿದ್ದು ಒದ್ದಾಡ್ಯಾರಿದ್ರ ಹೌದು ಹೌದು ಬಹಳ ಮಂದಿ ಒದ್ದಾಡಿ ಹೋಗ್ಯಾರ ಕಡ್ಯಾಕ ಆಗೋದಾಗಿಲ್ಲ ಹಾ, ಸಂಸಾರ ಸುಖ ಸಾಕತ್ ಹೇಳಿ ಹಾ, ಸಾಧು ವೇಷ ತೊಟ್ಟ ಹೌದು ಸುಡಗಾಡು ಸೇರಿದ್ರು ಮಾಯಿ ಬೆನ್ನು ಬಿಡಂಗಿಲ್ಲ ಸಂಸಾರ ಬ್ಯಾಡ ಹೇಳಿ ಅದಕ್ಕೊಬ್ಬ ಮಾತು ಏನಂದ್ರೆ ಗೊತ್ತೇನವ ಏನೋ ಸಂಸಾರ ಎಂಬುದು ಬಹಳ ಕೆಟ್ಟ ಯಾವ ಸುಳ್ಳೆ ಮಾಡಿಟ್ಟ ಒಬ್ಬಂದಾನ ಹಾ. ಸಂಸಾರ ಎಂಬುದು ಬಹಳ ಶ್ರೇಷ್ಠ ಮಾಡ್ಲಾರ್ದ ಭಾಡ್ಯ ಸುಳ್ಳೆ ಕೆಟ್ಟ ಅಂದಾನ ಹೌದು ಹೌದು ಮಾಡ್ಲಾರ್ದ ಭಾಡಿ ಅಂದಾನ ಅವನಿಗೆ ಹೌದಲ್ಲ ಬರಬರಿ ತಮ್ಮ ಹಾ ಮಾಡುದು ಬಾಳ ಮಜಾ ಐತದ್ರೊಳಗೆ ಒಂದು ಕುಂಬಾರ ಹುಳ ಯಾವತ್ತು ಕೆಸರು ತಂದ ಕೆಸರ್ಲೇನ ಮನಿ ಕಟ್ಟತೈತಿ ಮನೆ ಅಲ್ಲೇ ಕೆಸರಾಗಿರ್ತ ಕೆಸರಾಗ ಇರ್ತೈತಿ ಅರೆ ಕರೆ ಆ ಕೆಸರ ಮನಿ ಕಟ್ಟತೈತಿ ಒಳಗ್ ಹೋಗಿ ಎಲ್ಲಾ ತರ ಅಗದಿ ಚಂದ ಮಾಡ್ಕೋತೈತಿ ಖರೆ ಒಳಗಿರ್ತದ ಕೆಸರಾಗಿರುವಂತ ಹುಳ ಹಾ ಆ ಕೆಸರ ತನ್ನ ಮೈಗೆ ಹಚ್ಕೊಂಡಿಲ್ಲ ಅದು. ಒಂದೇ ಒಂದು ಟಿಬುಕ್ ಸಹ ಹತ್ತುದ್ರ ಮೈಗಿ ಬರೇ ಒಂದು ಮನಿ ಕಟ್ಟಬೇಕಾದ್ರ ನೀವ ಹೇಳ್ರಿ ಹಾ 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 ಅದ್ರಿ. ಹೌದಿನ ಹಾಡ್ನಾಗ ಎಲ್ಲಿ ಯಾಕಂದ್ರ ತಿಳಿಬೇಕಲ್ರಿ ಮಂದಿಗೆ ದೈವಕ್ಕೊಂದು ಮಾತು ಕೇಳ್ತನ್ರಿ ಕೇಳ್ರಿ ಏನ್ ಹಾಡಿನೊಳಗ ಹಾಡೋನ್ರಿ ನಿತ್ಯ ಹೇಳಿದ್ರ ತಿಳಿತೈತಿವ ದೈವಕ್ಕೆ ಹೆಂಗ ಹೇಳಿದ್ರ ತಿಳಿತದರಿ
ಯಾಕಂದ್ರ ವಿಷಯ ತಿಳಿಬೇಕಾರ ಅವ್ರು ಕೇಳಿರೋ ವಿಷಯ ನಿತ್ ನಿಮಗೆ ಹೇಳ್ರ ಹೋಗ್ ಗೊತ್ತಾಗ ಹೊಡೆದ್ ಹೇಳ್ರ ನಿಮಗೆ ತಿಳಿತೈತಿ ಹೌದು ಮತ್ತೆ ಏನ್ರಿ ನೀವು ಹೇಳ ಅನ್ನೋದು ನೀವು ಕಾಕ ಬಂದು ನೀವು ಹಾಡ್ನಾಗ ಹಾಡ್ರಿ ಅನ್ನೋದು ಹೌದು ಅಂದ್ರೆ ಬಿಡಿಸಿ ಹೇಳ್ರ ತಿಳಿತೈತಿ ಅಂತ ನಾವು ಬಿಡಿಸಿ ಹೇಳತ್ತೀವ್ರಿ ನಾವು ಕಾಕಾಗ ನಾ ಹೇಳೋದು ಕತಿ ಕಾಣಿಸ್ಲೈತಿ ಯಾರಿಗೆ ಗೊತ್ತ ಪಾಪ ಅವನಿಗೆ ತಿಳಿದಿಲ್ಲ ಹೇಳ ಅದಕ್ಕೆ ಅದು ಬಂದಾನ ಆ ಕಾಕಾಗೆ ತಿಳಿದಿಲ್ಲ ಬಂದಾನ ಹೋಗ್ಲಿ ಹಾ ನಡೀಲಿ ತಂಗಿ ಇರ್ಲಿ. ಆಯ್ತಲ್ಲ ಶುರುವಾತಿಗೆ ಶ್ರೀ ಗಣೇಶ ಹಾ ಇರ್ಲಿ ಮತ್ತೇನಾಯ್ತ್ರಿ ಮೊದಲಿನ ತೂತಿಗೆ ಹಾಳ ಹೋಗ್ಲಿ ಹಾ ನಡೀಲಿವ ನಮಸ್ಕಾರ ಬುದ್ಧಿ ತಮ್ಮ ಸಣ್ಣ ದೊಡ್ಡವರ ಹೇ ಭಾವದಲ್ಲಿ ಬದಲಾಗಿ ಈ ಜನ್ಮ ಕಳೆದರೆ ಮತ್ತೊಮ್ಮೆ ತಮ್ಮ ಫಾಯ್ದೆ ಮಾಡಿ ಕೊರೋ ಏ ಬೆಂಕಿ ತಲೆ ಒಳಗಿಟ್ಟು ಆ ಬೆಂಕಿ ನಿಮ್ಮ ಕೈಗೆ ಮೀಸಲ ಮಾಡಿ ಕೋರಿ ನಮ್ಮ ತಾಯಿ ತಾಯಿ ನಮ್ಮ ತಾಯಿ ಅಕಿನ ಪಂಜರದಲ್ಲಿ ಒಂದ ಜೀವ ಸಲ್ವೇದಂತ ಪಾಕಿ ಸಲ್ವೇದಂತ ಪಾಕಿ ಹಾಲಕ್ತಿ ಅಕಿನೆ ಪಾಲ ನಾನು ನೀನು ಎಂಬ ಮಾತು ವಿಷ ಪದರಲ್ಲಿ ಕಟ್ಟಿಕೊಳ್ಳಬಾರದು ಹುಡುಗಿರಿಯಲ್ಲಿ ಸಿಗಬಹುದು ನಡಿಲವ ಹಾದಿಯೊಳಗೆ ಮೂರ ಹಾದಿ ಹೌದ್ರಿ ತಮ್ಮ ಶೋಧ ಮಾಡಿ ನೋಡಿ ಕೊರವಾದಿ ಏ ಸದಾ ಭಾವದಲ್ಲಿ ಗಮ್ರ ಇರಬೇಕು ಇರುವುದಿಲ್ರಿ ಅವಂಗ ಭಾವ ಶಾಂತಿ ಸರೋಹಿತ ಬುದ್ಧಿ ಮಾತಾ ರೀತಿ ನೀತಿ ಸುಧಾರಿ ಏ ಹಾದಿ ತಿಳಿಯದೆ ವಾಗವ ವಿಶ್ವಧೋರಿ ಅವನೇ ಧೀರವಾದಿ ಬಾಳ ಜನ್ಮದ ಪುಣ್ಯ ಬೇಗ ಇದನ್ನ ತಿಳಿಯುವುದಕ್ಕ ಇದನ್ನ ತಿಳಿಯುವುದಕ್ಕ ಇದನ್ನೆಲ್ಲ ನಾವು ಅಳಿಯುವುದಕ್ಕ ತಿಳಿದಳಿದು ಉಳಿದು ಮನ ಮೈಲಿಗೆ ತೊಳೆದವ ಹೊಳೆಯದರ ಈ
ಬಯಸಬೇಕು ಮತ್ತೇನ್ ಹೇಳ್ಯಾರ ತಮ್ಮ ಮತ್ತೇನ್ ಹೇಳ್ತಾರೆ ಇವ ಮೊದಲ ಬೆಳಕೈತಿ ಅಂದ್ರ ಬೆಳಕಂದ್ರ ಗಂಡ ಹೌದ್ರಿ ಅವ್ರು ಹೇಳ್ಯಾರಿ ತಮ್ಮ ಎದ್ದ ತಕ್ಷಣ ಹೇಳ್ತಾರೆ ಗಂಡ ಹಣ ಅವ್ರು ಬೆಳಕಂದ್ರ ಗಂಡ ಐತಿ ಕತ್ತಲಿ ಅಂದ್ರ ಹೆಣ್ಣ ಐತಿ ಹೌದ್ರಿ ಮೊದಲ ಬೆಳಕ ಅನ್ನುವಂಥದ ಶ್ರೇಷ್ಠ ಐತಿ ಬೆಳಕ ಬೇಕು ಅಂತ ಹೇಳತ್ತಾರ ಹೇಳ್ತಾರಿ ಬೆಳಕು ಹುಟ್ಟಬೇಕಾದ್ರೆ ಇದಕ್ಕೂ ಇರ್ಬೇಕಲ್ಲ ತಾಯಿ ತಂದೆ ಅದಾರಲ್ಲೇ ಅದಾರ ಅದಾರ ತಾಯಿ ಅದಾರ ಬರೇ ಒಂದನ್ ಕರಿತೇಲಿ ಮಾನವ ಹುಟ್ಟಬೇಕಾದ್ರೆ ಹೌದ್ರಿ ಮನ್ಯಾಗ ತಾಯಿ ತಂದಿ ಬೇಕ ಬೇಕ್ರಲ್ಲ ಬೇಕ್ ಬೇಕು ಹಕ್ಕಿ ಪಕ್ಷಿ ಹುಟ್ಟಬೇಕಾದ್ರೆ ತಾಯಿ ತಂದಿ ಬೇಕ ಅಲ್ಲಿ ಬೇಕ ಈಗ ಪ್ರತಿಯೊಂದಕ್ಕೂ ಬೆಳಕು ಬೇಕಂತ ಹೇಳ್ರಿ ಹೇಳ್ತಾರಿ ಬೆಳಕು ಯಾವಾಗ ಕಾಣ್ತತಿ ಯಾವಾಗ್ರಿ ತಮ್ಮ ಮೊಟ್ಟ ಮೊದಲ ಕತ್ತಲಿ ಹೌದ್ ಮೊದಲ ಕತ್ತಲಿ 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 ಒಳಗ ಹೋದ ದೀಪ ಹಚ್ಚಿಟ್ರನ ಅವಾಗ ಬೆಳಕು ಹಿಂಗೈತ ಕಾಣ್ತೈತಿ ಹೌದಿವ ಕತ್ತಲಿನ ಇರ್ಲಿಕ್ಕ ಬೆಳಕು ಎಲ್ಲಿದ ಕಾಣ್ತೈತಿ ಎಲ್ಲಿದ ಕಾಣ್ತೈತಿ ಹೋತಮ್ಮ ಹಂಗ ತಮ್ಮ ಮೊದಲ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟ್ಯದ ಹೌದ್ ಹೌದ್ರಿ ಅದಕ್ಕ ಕ್ವಾರಳ್ಳಿ ಅವ್ರ ಒಂದು ಮಾತು ಹೇಳ್ಯಾರ ಏನಂತ ಹೇಳ್ತಾರಿ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನೋ ತಮ್ಮ ನನಗ ನೀನು ಗಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾ ಮದ್ವಿ ಮಾಡಿಕೊಂಡೇನೋ ಹೌದು ಹೌದೇವ ಖರೆ ಅನಂತ ಯುಗದ ಅಚ್ಚಿ ಕಡೆ ಕತ್ತಲೆ ಸುತ್ತ ಮುಸುಕ ಹಾಕಿತ್ತು ನಮ್ಮ ಜ್ಯೋತಿ ಎಲ್ಲಿಂದ ಬಂದಿತ್ತು ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ಶಾಸ್ತ್ರ ಸನ್ಮಂತು ಹೌದು ಹುಲಿ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟ್ಯದ ಹುಟ್ಟಿದ್ರಲ್ಲ ಬೆಳಕ ಬೆಳಕಿನ ಹೊಟ್ಟಿಲೆ ಕತ್ಲಿ ಹುಟ್ಟಿಲ್ಲ ಇಲ್ಲ ಅಂದ್ರೆ ಹೆಂಗ್ರಿ ನನ್ನಿಂದ ನೀ ಜನ್ಮ ತಾಳಿ ಹೌದು ಹೌದ್ರಿ ನಿನ್ನಿಂದ ನಾ ಅಲ್ಲ ಇಲ್ಲ ಇನ್ನೊಂದು ಮಾತು ಮತ್ ಯಾವ್ದ್ರಿ ಈಗ ಬೆಳಕ ಕೊಡ್ತಾನಲ್ರಿ ಸೂರ್ಯದೇವ ಕೊಡ್ತಾನಲ್ಲ ಇಂಥ ಸೂರ್ಯದೇವ ಸಹಿತ ನಮ್ಮ ತಾಯಿ ಕೈಯಾಗ ಗಪ್ಪಾಗಿ ಕೂತಾನಿವ ಖರೆ ಐತೆವ ಗೊತ್ತಾನ 33 ಕೋಟಿ ದೇವಾನ ದೇವತೆಯರೆಲ್ಲ ಬಂದು ಆಕಿ ಪಾದಕ್ಕ ಶರಣಾಗಿ ಶಿರವಾಗಿ ಕೇಳ್ಕೊಂಡಾಗ ಅವಾಗ ಹೊರ ಕಳಿಸ್ಯಾಳಿವನ ಹೌದು ಹೌದ್ರಿ ಅನಕತಕ ಗಪ್ಪ ಕೂತಿದ್ದು ಒಳಗೆ ಗಪ್ಪ ಕೂತಿದ್ರಲ್ಲ ಅಂತವ್ರೆಲ್ಲ ಗಪ್ಪ ಆಗ್ಯಾರಂದ್ರಿ ಮೌಲಕಕ್ಕ ನೀವ್ ಹೆಂಗ್ರಿಪ್ಪ ಅನ್ಬೇಡ್ರಿ ದೊಡ್ಡವ್ರ ಅದಾರ ಇಲ್ಲ ಗಿಡ ಮಕ್ಕಳವಲ್ಲ ಇಲ್ಲಿ ಈ ಗಿಡ ಕಲತ್ತೀರೇನ ಹಂಗ ಅನ್ಬೇಡ್ರಿ ದೊಡ್ಡವ್ರದಾರ ಯಾಕಂದ್ರೆ ಹೌದು ಹಾಡಿಕೆ ಮಾಡ್ರಿ ಹೆಂಗ್ ಮಾಡ್ಬೇಕು ತಮ್ಮ ಹೆಂಗ ಆಗ್ಬೇಕವ ಜ್ಞಾನಿಕೋ ಜ್ಞಾನಿ ಮೇಲೆ ತೋದೋ ಬಾತ ಗದ್ದೆಕೋ ಗದ್ದ ಮೇಲೆ ತೋದೋ ಲಾತ್ ಹಂಗ ಆಗಬಾರ್ದ ಎರಡು ಬಡಿಗೆನ ಗದ್ದಾದ ಕುಸ್ತಿ ಆಗಿರಬಾರ್ದು ಜ್ಞಾನದ ಕುಸ್ತಿ ಆಗ್ಬೇಕಾಗ್ಯದ ಹೌದೌದು ಅವರು ಶಾನೆ ಅದಾರಿ ದೊಡ್ಡ ಮೇಳ ಐತಿ ನಮಕಿತನು ನೋಡೋನು ಯಾವ್ಯಾವ ಲೆಕ್ಕಲೆ ಬರ್ತಾರ ಒಳಗ್ ಸುದ್ದಿ ತಂದಾರ ಏನಂತ್ರಿ ನೀ ಹೌದು ನಿನ್ನ ನಾಮವೇ ಹೌದು ನಿಜ ಭಕ್ತರಿಗೆ ಪ್ರೇಮವೇ ಹೌದು ಹೇಳತ್ತಾರ ತಮ್ಮ ಹೇಳ್ತಾರಲ್ರಿ ಗೌರಿ ವರ ಹೌದು ಗಂಗಾಧರ ಹೌದು ಇವೆಲ್ಲ ಯಾವಾಗ್ರಿ ನಾವ್ ಬಂದು ಕುತ್ತಾಗ ಹೌದ್ರಲ್ಲ ಗಂಗಾಧರ ಯಾವಾಗದಿ ಯಾವಾಗ್ರಿ ನೆತ್ತಿ ಮೇಲೆ ಬಂದ ಆಕಿ ಕುತ್ತಾಗ ಗಂಗಾಧರ ಎಡದೊಡಿ ಮೇಲೆ ಬಂದು ಪಾರ್ವತಿ ಕುತ್ತಾಗ ಗೌರಿ ವರ ಇವೆಲ್ಲ ಒಂದೊಂದು ಹೆಣ್ಣು ಬಂದ ಬಳಕ ಆದಲ್ಲ ಅಕ್ಕಿ ಬರೋಕ್ಕಿಂತ ಮೊದಲನೇನ ಗಂಗಾಧರ ಆಗಿ ಅಕ್ಕಿ ಬಂದ ಬಳಕ ನಿನಗೆ ಹೆಸರು ಬಂದೈತಿ ಅಂದ್ರೆ ನೀ ದೊಡ್ಡವ ಅಲ್ಲ ಅಕ್ಕಿ ದೊಡ್ಡಕ್ಕಿ ಅಕ್ಕಿ ಬಂದ ಬಳಕ ನೀ ಗಂಗಾಧರ ಗೌರಿವರ ಹಿಂದಾಗಡೆ ಶ್ರೀಧರ ಇವೆಲ್ಲ ಈ ಕಡಿಪ ನಾವು ಬಂದ ಬಳಕ ನಾವು ಬರೋಕ್ಕಿಂತ ಮೊದಲ್ ನೀ ಏನ್ರಿ ಆಗಿ ಏನು ಅದಕ್ಕೊಂದು ಮಾತು ಕೇಳ್ಬೇಕಾಗ್ಯದ್ರಿ ಕೇಳ್ರಲ್ಲ ಭಾಳ ಏನು ಬೇಡ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನು ಬೇಕ್ರಲ್ಲೇ ಬರೇ ಪರಮಾತ್ಮ ಅಂದ್ರೆ ಪರಮಾತ್ಮನ ಅನ್ನೋದಾಗೈತಿ ಆದ್ರೆ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನು ಇಷ್ಟ ನೋಡ್ ಶಾನೆ ಅದಾರಿಪ್ಪ ಕಂದ ರಾಜು ಕಾಶೀಮ ಈ ಜನ್ಮ ವ್ಯರ್ಥನೇನು ಕಳೆಬಾರದು ಮನೆಯಲ್ಲಿ ದೇವರಿದ್ದ ಮರಗ ಹುಡುಗಿರೆ ಎಲ್ಲಿ ಸಿಗಬಹುದು
ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ 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 ಬಾರಮ್ಮ ಸಾಗಿ ತೋರ ಬೇಗಿ ಬಾರಮ್ಮ ಸಾಗಿ ಮುಖ ತೋರ ಬೇಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಗುಣ ನಿರ್ಗುಣ ನೀನೆ ಸೌಭಾಗ್ಯ ಮಗಳದೆ ಜನದೊಳ ಹೋಗಿ ಗುಣ ನಿರ್ಗುಣ ನೀನೆ ಸೌಭಾಗ್ಯ ಮಗಳದೆ ಜನದೊಳ ಹೋಗಿ ನಾಮಾಮೃತ ನಾಲಿಗೆ ನುಡಿಸನ ಬಾಯಿಗೆ ನಾಮಾಮೃತ ನಾಲಿಗೆ ನುಡಿಸನ ಬಾಯಿಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ದೇವಿ ಮಹಿಮ ತಿಳಿದ ಯಾರಿಗೆ ತಿಳಿದು ಭೇಟಿಯರ ಬಳಿಗೆ ತಾಯಿ ಮಹಿಮ ತಿಳಿದ ಯಾರಿಗೆ ತಿಳಿದು ಭೇಟಿಯರ ಬಳಿಗೆ ಆರ್ಯ ಹೋಯ್ತ ಬ್ರಹ್ಮನ ಡೋಗೆ ಸಿಕ್ಕಿಲ್ಲ ಯಾರ್ಯಾರಿಗೆ ಆರ್ಯ ಹೋಯ್ತ ಬ್ರಹ್ಮನ ಡೋಗೆ ಸಿಕ್ಕಿಲ್ಲ ಯಾರ್ಯಾರಿಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ 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 ಬಾರಮ್ಮ ಸಾಗೆ ಮುಖ ತೋರ ಬೇಗೆ ಬಾರಮ್ಮ ಸಾಗೆ ಮುಖ ತೋರ ಬೇಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಅಥಣಿ ತಾಲೂಕ ಬಾಳಿಗೆಯಲ್ಲಿ ಹೋಗಿ ಸಿದ್ರಾಂಬೈರಿ ಶೇಷರಾಗೆ ಅಥಣಿ ತಾಲೂಕ ಬಾಳಿಗೆಯಲ್ಲಿ ಹೋಗಿ ಸಿದ್ರಾಂಬೈರಿ ಶೇಷರಾಗೆ ಅಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯೋವಾಗಿ ಅಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯೋವಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ ಭೋಗ ದೊರ ಬೇಗೆ ಬಾರಮ್ಮ ಸಾಗಿ ಮುಖ ದೊರ ಬೇಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ